ಸ್ನೇಹಿತರೆ, ದಿನವಿಡೀ ನಂದಿ ಹೋಗದೆ ದೇವರನ್ನು ಬೆಳಗುವ ದೀಪವೇ ನಂದಾದೀಪ. ನಂದ ಎಂದರೆ ಭಗವಂತ. ಆನಂದೋ ನಂದನೋ ನಂದಃ ವಿಷ್ಣು ಸಹಸ್ರನಾಮ ನಂದಯತಿ ಭಕ್ತಾನ್ ಇತಿ ನಂದಃ. ದೀಪದ ಅರ್ಥವೇನೆಂದರೆ ದೀಪ್ಯತೆ ದೀಪಯತಿ ವಾ ಸ್ವಂ ಪರಂ ಚೇತಿ ದೀಪಃ. ಭಗವಂತನನ್ನು ತೋರಿಸುವ ವಸ್ತುವೇ ದೀಪ. ರವೇರಸ್ತ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ಯಸ್ಯ ತಿಷ್ಠತಿ ಗೃಹೇ ದೀಪಃ ತಸ್ಯ ನಾಸ್ತಿ ದರಿದ್ರತಾ. ಅಂದರೆ ಸೂರ್ಯಾಸ್ತವಾದ ಕೂಡಲೇ ಗೃಹಿಣಿಯು ದೇವರ ಮುಂದೆ ಮುಂದಿನ ದಿನ ಸೂರ್ಯೋದಯವಾಗುವವರೆಗೂ ದೀಪವು ನಂದಿ ಹೋಗದಂತೆ ನೋಡಿಕೊಳ್ಳಬೇಕು. ಹೀಗೆ ದೀಪ ಬೆಳಗಿದ ಮನೆಯಲ್ಲಿ ಅಲಕ್ಷ್ಮಿಯು ಬರಲಾರಳು, ದಾರಿದ್ರ್ಯವು ಬರಲಾರದು. ಲಕ್ಷ್ಮೀ ದೇವಿಯ ಸನ್ನಿಧಾನ ವಿಶೇಷವಿರುವ ತುಳಸಿ ಕಾಷ್ಟದಿಂದ ದೇವರಿಗೆ ದೀಪವನ್ನು ಹಚ್ಚಿದರೆ ಭಗವಂತನು ಹೆಚ್ಚು ಸಂತುಷ್ಟನಾಗುವನು. ಆತ ಏವ ಶಲಾಕಾಂ ತತ್ರ ಸ್ಥಪಯಂತಿ. ದೀಪದಲ್ಲಿರುವ ದೇವತೆಗಳು ಯಾರು ಎಂದರೆ ಭೂದೇವಿಯರು ಪ್ರಣತಿಯೊಳಗೆ, ಲಕ್ಷ್ಮೀ ದೇವಿಯರು ಎಣ್ಣೆಯೊಳಗೆ, ಶೇಷದೇವರು ಬತ್ತಿಯೊಳಗೆ, ವಾಯುದೇವರು ಪ್ರಕಾಶದೊಳಗೆ, ರುದ್ರದೇವರು ಕಪ್ಪಿನೊಳಗೆ, ಶಚಿಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿ ದೇವತೆಗಳು. ದೀಪ ಹಚ್ಚುವಾಗ ಹೇಳಬೇಕಾದ ಮಂತ್ರ: ದೀಪದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ ಅಜ್ಞಾನಾಂಧಸ್ಯ ಮೇ ನಿತ್ಯಂ ಸುಜ್ಞಾನಂದೇಹಿ ಸುಪ್ರಭೆ. ದೀಪದಲ್ಲಿ 2 ಬತ್ತಿಗಳಿರಲೇಬೇಕು. ಒಂದು ಬತ್ತಿಯಿಂದ ದೀಪವನ್ನು ಹಚ್ಚಬಾರದು. ದೀಪಕ್ಕೆ ಎಂತಹ ಎಣ್ಣೆಯನ್ನು ಉಪಯೋಗಿಸಬೇಕು ಎಂದರೆ ಗವಾಜ್ಯಂ ತಿಲತೈಲಂ ಚ ಕುಸುಮೇಶ್ಚ ಸುವಾಸಿತಂ ಸಂಯೋಜ್ಯ ವರ್ತಿನಾ ದೀಪಂ ಭಕ್ತ್ಯಾ ವಿಷ್ಣೋರ್ನಿವೇದಯೇ. ಶ್ರೀ ವಿಷ್ಣುವಿಗೆ ದೀಪವನ್ನು ಹಚ್ಚುವಾಗ ತುಪ್ಪದ ದೀಪ, ತಿಲತೈಲ ಅಂದರೆ ಎಳ್ಳೆಣ್ಣೆಯ ಘೃತದೀಪ, ತೈಲ ದೀಪವು ವಿಷ್ಣುಲೋಕ ಪ್ರಾಪ್ತಿಗೆ ಕಾರಣವೆನ್ನಲಾಗಿದೆ. ದೀಪಕ್ಕಾಗಿ ತುಪ್ಪ ಮತ್ತು ಎಳ್ಳೆಣ್ಣೆಯನ್ನು ಮಾತ್ರ ಉಪಯೋಗಿಸಬೇಕು. ಉಳಿದ ಎಣ್ಣೆಗಳು ವರ್ಜ್ಯ ಎಂದು ಅಗ್ನಿಪುರಾಣ ತಿಳಿಸಿದೆ. ದೀಪಸ್ತಂಭದಲ್ಲಿ 27 ನಕ್ಷತ್ರ ದೇವತೆಗಳು ಇದ್ದಾರೆ. ನಾಳದಲ್ಲಿ ವಾಸುಕಿ ದೇವತೆ, ಪಾದದಲ್ಲಿ ಚಂದ್ರ ಸೂರ್ಯರು, ಧೂಪ ದೀಪ ಪಾತ್ರದಲ್ಲಿ ಅಗ್ನಿ ದೇವತೆ, ದೀಪ ಪಾತ್ರಾದಿ ದೈವತ್ಯಂ ಮುಖೆ ಪಾವಕ ಮುಚ್ಯಂತೆ, ದಂಡಮೀಶ್ಚರ ದೈವತ್ಯಂ ಪಾದಂ ಪ್ರಜಾಪತಿ ಸ್ತತ. ದೀಪಸ್ತಂಭಗಳಲ್ಲಿ ಅಗ್ರದಲ್ಲಿಯ ಅಗ್ನಿಯು, ದಂಡದಲ್ಲಿ ರುದ್ರನು, ಬುಡದಲ್ಲಿ ಬ್ರಹ್ಮದೇವರು ಇರುತ್ತಾರೆ. ಸ್ತ್ರೀಯರು ದೀಪ ಹಚ್ಚುವಾಗ ಹೇಳಬೇಕಾದ ಸ್ತುತಿ ಈ ರೀತಿ ಇದೆ: ಅನಂತಾನಂತ ಗುಣಪೂರ್ಣನೂ ಆದಂತ, ಆನಂತಾನಂತ ಗುಣಪೂರ್ಣನೂ ಆದಂತ, ಆನಂತೋಮನು ಬ್ರಹ್ಮಾಂಡೋತ್ಪಾಕನೂ ಆದ ನೀನು ನಮ್ಮನ್ನು ನಿಮಿತ್ತ ಮಾತ್ರ ಇಟ್ಟಿದ್ದಿ. ಪಾತ್ರೆಯಲ್ಲಿ ಬ್ರಹ್ಮದೇವರ ಸನ್ನಿಧಾನ, ತೈಲದಲ್ಲಿ ನಿಮ್ಮ ಕಾಂತೆ ಲಕ್ಷ್ಮಿಯ ಸನ್ನಿಧಾನ, ಬತ್ತಿಯಲ್ಲಿ ವಾಸುದೇವ ಸಂಕರ್ಷಣನ ಸನ್ನಿಧಾನ, ಬಿಳುಪಿನಲ್ಲಿ ವಾಯುದೇವರ ಸನ್ನಿಧಾನ, ಕೆಂಪಿನಲ್ಲಿ ಇಂದ್ರದೇವರ ಸನ್ನಿಧಾನ, ಕಪ್ಪಿನಲ್ಲಿ ರುದ್ರದೇವರ ಸನ್ನಿಧಾನ. ಇಷ್ಟು ಮಂದಿ ತುಂಬಿರುವ ಅಜ್ಞಾನ ನಾಶ ಮಾಡುವ ಈ ದೀಪ ನಿಮ್ಮ ಪಾದಕ್ಕೆ ಸಮರ್ಪಣೆ. ತೈಲಕ್ಕೂ ಕಾರ್ಯಕ್ಕೂ ಲಕ್ಷ್ಮೀ ದೇವಿ ಸನ್ನಿಧಾನ, ಬತ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಾದಂತ ಶ್ರೀ ಲಕ್ಷ್ಮೀನಾರಾಯಣನ ಸನ್ನಿಧಾನ. ಇಂತಹ ಲಕ್ಷ್ಮೀನಾರಾಯಣನ ದೀಪ ಹಚ್ಚಿದರೆ ಬೆಳಕು, ನಿಮ್ಮ ಬೆಳಕೆ ಬೆಳಕು, ನಿಮ್ಮ ಪ್ರಕಾಶವೇ ಕೋಟಿ ಸೂರ್ಯ ಪ್ರಕಾಶ, ನಿಮ್ಮ ಕಾಂತಿಯೇ ಕಾಂತಿ. ಎನ್ನ ಹೃದಯದಲ್ಲಿ ಅಜ್ಞಾನ ಅಂಧಕಾರ ತುಂಬದಿರಿ. ಈ ಅಜ್ಞಾನ ಅಂಧಕಾರ ಬಿಡಿಸಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ರಕ್ಷಿಸಬೇಕು ಎಂದು ದೀಪವನ್ನು ಹಚ್ಚುವಾಗ ಸ್ಮರಿಸಬೇಕು. ದೀಪವನ್ನು ಹಚ್ಚುವ ಸ್ಥಳಗಳು ಯಾವ ರೀತಿ ಇರಬೇಕು ಎಂದರೆ ಸ್ತಂಭೆ ಚ ಶಿಖರೆ ದೀಪಾಃ ಪ್ರಾಂಗಣೆ ಚತ್ವರೆ ತಥಾ ವೃಂದಾವನೆ ಧರ್ಮಶಾಲಾ ವ್ಯಾಖ್ಯಾಧ್ಯಯನ ಸದ್ಮನಿ. ಅಂದರೆ ಮನೆಯ ದ್ವಾರಗಳಲ್ಲಿ, ಅಂದರೆ ಮನೆಯ ಬಾಗಿಲಗಳಲ್ಲಿ, ದೇವಾಲಯ ಕಂಬಗಳು, ದೇವಾಲಯದ ಶಿಖರ, ಮನೆಯ ಅಂಗಳ ಚೌಕಗಳು, ತುಳಸಿ ವೃಂದಾವನ, ಪುರಾಣ ಪ್ರವಚನ ನಡೆಯುವ ಸ್ಥಳ, ಗೋಹಟ್ಟಿ ವೇದಾಧ್ಯಯನ ನಡೆಯುವ ಸ್ಥಳ, ಅಶ್ವತ್ಥವನ, ದಾತ್ರಿವನ ಅಂದರೆ ನೆಲ್ಲಿವನ, ಮಠಗಳಲ್ಲಿಯೂ ದೀಪಗಳನ್ನು ಹಚ್ಚಬಹುದು. ಈ ಸ್ಥಳಗಳಲ್ಲಿ ಸದಾ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾಳೆ. ದೀಪದ ದಿಕ್ಕು ಯಾವ ರೀತಿ ಇರಬೇಕು ಎಂದರೆ ದೀಪವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಬೆಳಗುತ್ತಿರಬೇಕು. ದಕ್ಷಿಣ ಮುಖವು ಹಾನಿ ಉಂಟು ಮಾಡುತ್ತದೆ. ಪೂರ್ವಾಭಿಮುಖವಾದ ದೀಪವು ಆಯುರಾಭಿವೃದ್ಧಿಯನ್ನು ನೀಡುತ್ತದೆ. ಪಶ್ಚಿಮ ದಿಕ್ಕು ದುಃಖವನ್ನು ನೀಡುತ್ತದೆ. ಉತ್ತರಾಭಿಮುಖವಾದದ್ದು ಸಂಪತ್ತನ್ನು ನೀಡುತ್ತದೆ.
ಆದ್ದರಿಂದ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ದೀಪ ಬೆಳಗಲು ಶ್ರೇಷ್ಠವಾಗಿವೆ. ದೇವರ ಮುಂದೆ ಇರುವ ಎಣ್ಣೆಯ ದೀಪದ ಮಂದ ಬೆಳಕಿನಲ್ಲೇ ದೇವರ ದರ್ಶನ ಅತ್ಯಂತ ಶ್ರೇಷ್ಠ. ದೇವರ ಎದುರು ವಿದ್ಯುತ್ ದೀಪಗಳನ್ನು ಆದಷ್ಟು ಬಳಸಬೇಡಿ. ಮಂದವಾದ ಬೆಳಕಿನಲ್ಲೇ ದೇವರ ದರ್ಶನ ಮಾಡುವುದು ತುಂಬಾನೇ ಶ್ರೇಷ್ಠ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.